ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೇದ. ನಾನಿಲ್ಲಿ ಎಲೆಕೋಸು ಬೀಟ್ರೂಟು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳು ಟೋಸ್ಟ್ ಬೇಕು ಅಂತಂದ್ಬಿಟ್ಲು ಅಂತೇಳಿ ಅವಳಿಗೂ ಕೂಡ ಟೋಸ್ಟ್ ಮಾಡಿಕೊಟ್ಟಿದ್ದಾಯಿತು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬನ್ನಿ ನನ್ನ ಕಂಟಿನ್ಯೂ ವ್ಲಾಗ್ನ ನೋಡ್ಕೊಂಬರೋಣ. ಹೆಂಗಿತ್ತಪ್ಪ ಟೋಸ್ಟು? Beetroot combination bread toast, one of the different taste but very nice. ಇಂಪು ಚೆನ್ನಾಯ್ತಮ್ಮ? ಚೆನ್ನಾಯ್ತಾ? Thank you, wifey. Thanks for my dear. ಓಹೋ ಹೋ ಹೋ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಆದ್ದರಿಂದ ಒಳ್ಳೆ ಕಾಫಿ ಕುಡಿತಾ ಇದ್ದೀವಿ ನಾನು ನಮ್ಮ ಧರ್ಮಪತ್ನಿಯವರು. ಸಂಡೇ ಆದ್ದರಿಂದ ನಾನಿವತ್ತು ಫ್ಯಾಮಿಲಿಗೋಸ್ಕರನೇ ಸಂಡೇ ಬಿಡು ಮಾಡಿಕೊಂಡು ಸಂಡೇ ಫುಲ್ ಮನೇಲೇ ಇದ್ದೀನಿ. ಯಾಕಂದರೆ ನನ್ನ ಮಗಳದು ಆನ್ಯುವಲ್ ಡೇ ಇದೆ. ಆದ್ದರಿಂದ ಅದೇನೋ ಗೊತ್ತಿಲ್ಲ, ಈ ಸಂಡೇ ಫುಲ್ ಫ್ರೀ ಮಾಡಿಕೊಂಡು ಮನೇಲಿದ್ದೀನಿ. ಒಳ್ಳೆ ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ನನ್ನ ಹಸ್ಬೆಂಡು ನಾರ್ಮಲಾಗಿ ಯಾವಾಗಲೂ ಕಾಫಿ ಕುಡಿಯಲ್ಲ. ಇವತ್ತು ಯಾಕೋ ಕಾಫಿ ಮಾಡಿಕೊಡು, ಫ್ರೆಶ್ ಅಪ್ ಆಗಿ ಬಂದರು, ಕಾಫಿ ಮಾಡಿಕೊಡು, ಕಾಫಿ ಕುಡಿಯೋಂಗಾಗಿದೆ ಅಂತಂದರು. ನನ್ನ ಮಗಳನ್ನು ಕೂಡ ಸ್ಕೂಲ್ಗೆ ಬಿಟ್ಟು ಬಂದೆ. ಅವ್ರಿಗೆ 2:30ಗೆ ಹೇಳಿದರು ಟೈಮಿಂಗ್ಸು. ಸೊ ಅದಕ್ಕೆ 2:30ಗೆ ಅವಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಬಿಟ್ಟು ಬಂದ್ಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಆದರು. ಸೊ ನಾನು ಕಾಫಿ ಮಾಡಿಕೊಡು ಅಂತ ಕೇಳಿದ್ರು, ಯಾಕೋ ಬೆಲ್ಲದ ಕಾಫಿ. ಸೊ ಅದಕ್ಕೆ ಯಾಕೋ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ಅಂತಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ. ಸೊ ಇಲ್ಲೇ ನನ್ನ ಮಗಳು ಸ್ಕೂಲ್ ಆಗಿದ್ದರಿಂದ ನಾವೆಲ್ಲನೂ ಆಲ್ಮೋಸ್ಟ್ ಇಲ್ಲೇ ಕುತ್ಕೊಂಡು ನೋಡ್ಬಿಡ್ಬೋದು. ಅಷ್ಟು ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಫೋನಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ನಾವಿಲ್ಲಿ ಕುತ್ಕೊಂಡು ನೋಡಲಿಕ್ಕೆ ಕ್ಲಿಯರಾಗಿ ಕಾಣುತ್ತೆ. ನನ್ನ ಮಗಳು ಸ್ಕೂಲಲ್ಲಿ ಏನು ಫಂಕ್ಷನ್ನು, ಅಲ್ಲಿ ಸ್ಟೇಜ್ ಎಲ್ಲನೂ ಕರೆಕ್ಟಾಗಿ ಕಾಣುತ್ತೆ. ಇಲ್ಲಿ ನಾವು ಇಲ್ಲೇ ಕುತ್ಕೊಂಡು ನೋಡ್ಬಿಡ್ಬೋದು. ನಮಗೆಲ್ಲ 5:30 ಟೈಮಿಂಗ್ಸ್ ಹೇಳಿದ್ದಾರೆ. ಅವ್ರ ಮಕ್ಳಿಗೆ ಮಾತ್ರ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ 2:30ಗೆ ಹೇಳಿದರು. ಸೊ 2:30ಗೆ ಅವಳನ್ನು ಕೂಡ ನನ್ನ ಹಸ್ಬೆಂಡ್ ಬಿಟ್ಟು ಬಂದರು. ಅವಳು ಫುಲ್ಲು ಖುಷಿಯೊಳಗೆ ಎಷ್ಟೊತ್ತಿಗೆ ನಾನು ಹೋಗ್ತೀನೋ ಸ್ಕೂಲ್ಗೆ, ಎಷ್ಟೊತ್ತಿಗೆ ನಾನು ಸ್ಕೂಲ್ಗೆ ಹೋಗ್ತೀನೋ ಅಂತ ಇದು ಮಾಡ್ತಾಯಿದ್ಲು. 2:30ಗೆ ಹೇಳಿದ್ರಲ್ವ, 2:30 ಎಷ್ಟೊತ್ತಿಗಾಗುತ್ತೆ ಅಂತ ಟೈಮ್ ನೋಡಿಕೊಂಡೇ ಕೂತಿದ್ಲು. ಸೊ ಅವಳಂತೂ ಫುಲ್ ಹ್ಯಾಪಿಯಾಗಿ ಖುಷಿಯಾಗಿದ್ದಾಳೆ. ಅವಳಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ. ನೋಡೋಣ ಹೆಂಗೆ ಬರುತ್ತೆ ಡ್ಯಾನ್ಸು ಅಂತ ಹೇಳ್ಬಿಟ್ಟು ಜೊತೇಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಪೇರೆಂಟ್ಸ್ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದಿದ್ದು. ನನ್ನ ಹಸ್ಬೆಂಡು ನನಗೆ ಡ್ಯೂಟಿ ಇದೆ, ನಾನು ಬರಲ್ಲ, ನೀನೇ ಮಾಡು ಅಂತ ಹೇಳಿದರು. ಲಾಸ್ಟ್ ಒಂದು 2 ಸಂಡೇಯಿಂದ ಅವರು ಫ್ರೀನೇ ಇಲ್ಲ. ಎಲ್ಲಾದರೂ ಅಲ್ಲಿ ಇಲ್ಲಿ ಹೋಗೋದು, ಅದು ಇದು ಏನೋ ಹಿಂಗೆ ಕೆಲಸ ಇತ್ತು. ಮನೇಲೇ ನಾವು ಇರ್ತಿರ್ಲಿಲ್ಲ. ಹಂಗೆ ಅವ್ರಿಗೆ ಆಡಿಟಿಂಗ್ ಬೇರೆ ಇದ್ದಿದ್ದರಿಂದ ಅವರು ಕೂಡ ಬ್ಯುಸಿ ಆಗಿಬಿಟ್ಟಿದ್ರು. ನಮಗೆ ಸಂಡೇ ಟೈಮೇ ಕೊಟ್ಟಿರಲಿಲ್ಲ ಅವರು. ಸೊ ಈ ಸಂಡೇನೂ ಹಂಗೆ ಹೇಳ್ಬಿಟ್ರು. ನನಗೆ ಬೇಜಾರಾಗೋಯಿತು. ನನ್ನ ಮಗಳದ್ದು ಸ್ಕೂಲ್ ಫಂಕ್ಷನ್ ಬೇರೆ ಇತ್ತಲ್ವ. ಸೊ ಇವರು ಇಲ್ಲ, ನಾನು ಒಬ್ಬಳೇ ಹೆಂಗೆ ನೋಡೋಕೆ ಹೋಗೋದು ಅಂತ ಹೇಳ್ಬಿಟ್ಟು ನಂಗೆ ಫುಲ್ ಬೇಜಾರಾಗೋಗಿತ್ತು. ಆಮೇಲೆ ಹೆಂಗೋ ಪರ್ಮಿಷನ್ ತೊಗೊಂಡು ರಜಾ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲಿ ಅವರು ಕೆಲಸದ ಹತ್ರ ಸ್ವಲ್ಪ ಏನೋ ಯಾರೋ ಇನ್ನೊಬ್ಬರು ಬೇರೆ ಕಡೆ ಹೋಗಿದ್ದಾರೆ. ಸೊ ಹಂಗಾಗಿ ಇವ್ರಿಗೆ ಈ ಸ್ಯಾಟರ್ಡೆ ಸಂಡೇ ಹಾಕ್ಬಿಟ್ಟಿದ್ರು. ಸ್ಯಾಟರ್ಡೆ ಡ್ಯೂಟಿಗೆ ಹೋಗಿದ್ರು ಇವರು, MOD ಇತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಇತ್ತು. ಸೊ ಅದಕ್ಕೆ ಇಲ್ಲ, ಕೆಲಸ ಇದೆ ನನಗೂ ಪರ್ಸ್ನಲ್ ಕೆಲಸ ಅಂತ ಹೇಳ್ಬಿಟ್ಟು ಲೀವ್ ತೊಗೊಂಡಿದ್ದಾರೆ. ನನ್ನ ಮಗಳು ಸ್ಕೂಲ್ ಫಂಕ್ಷನ್ ಬೇರೆನಾ, ನನಗೆ ಬೇಜಾರಾಗೋಯ್ತು. ಅಯ್ಯೋ ಒಬ್ಬಳೇ ಹೆಂಗಪ್ಪ ಏನೋ ಆಗೋದು ಅಂತ ಅಂದ್ಬಿಟ್ಟು ಇವಾಗ ಫುಲ್ ಹ್ಯಾಪಿ. ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ. ಅಮ್ಮ ನಾನು ನೀನು ಇಬ್ಬರು ಡ್ಯಾನ್ಸ್ ಆಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ಇಬ್ಬರು ಕುತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ. ನನಗೆ ಹಿಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಕಾಫಿ ಕುಡಿಬೇಕು ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ ಕಾಫಿ ನಾನು ಕುಡಿಯಲ್ಲ. ಏನು ಸ್ವಾಮಿ ಹೆಂಗೆ ಅನ್ನಿಸ್ತಾ ಇದೆ ನಿನಗೆ ಈ ಸಂಡೇ ಎಸ್ಪೆಷಲಿ ನನ್ನ ಮಗಳು ಆನ್ಯುವಲ್ ಡೇ ಇರೋದ್ರಿಂದ ಏನೋ ಒಂಥರ ನಮಗೆ ಅದ್ಭುತ ವಾತಾವರಣ ಅಲ್ಲ? ನಿಜ. ದೀಪಾವಳಿ ಹಬ್ಬದಲ್ಲಿ ನಾವು ಸಂಜೆ ಅಲ್ವಾ ಪೂಜೆ ಮಾಡೋದು. ಅವಾಗ ಬೆಳಗ್ಗೆಯಿಂದನೂ ನಮಗೆ ಏನೋ ಆ ಖುಷಿ ಇರುತ್ತೆ ಸಂಜೆಗೆ. ಅಯ್ಯೋ ಪೂಜೆ ಮಾಡಬೇಕು,
ಹೂವೆಲ್ಲ ತರಬೇಕು, ಹೂವೆಲ್ಲ ಮನೇಲೆಲ್ಲ ರೆಡಿ ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತ ನಮ್ಗೆ ಬೆಳಗ್ಗೆಯಿಂದನೂ ನಮ್ಗೆ ಎಷ್ಟು ಇದಿರುತ್ತೆ ನೋಡಿ. ನಾವು ರೆಡಿ ಆಗಬೇಕು, ಒಬ್ಬಟ್ಟು ಮಾಡಬೇಕು, ಅಡುಗೆ ಮಾಡಬೇಕು, ಹಿರಿಯರ ಪೂಜೆದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂಥರ ನಮ್ಮದು ಬೆಳಗ್ಗೆಯಿಂದನೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ ಸಂಜೆ ಪೂಜೆಗೆ. ಸೊ ಇಲ್ಲಿ ಇವ್ರ ಫಂಕ್ಷನ್ಗೂ ಅಷ್ಟೇ ನನಗೆ ಬೆಳಗ್ಗೆಯಿಂದನೂ ನಮಗೂ ಒಂಥರ ಅಯ್ಯೋ ಸ್ಕೂಲಲ್ಲಿ ಫಂಕ್ಷನ್ ಇದೆ ಇವತ್ತು, ಹಬ್ಬದ ವಾತಾವರಣ ಥರನೇ ಆಗ್ಬಿಟ್ಟಿದೆ ನಮ್ಮ ಮನೇಲೂ. ಅದು ಬೇರೆ ಇಲ್ಲಿ ಪಕ್ಕದಲ್ಲಿರೋದಕ್ಕೂ ಅವ್ರು ಅನೌನ್ಸ್ಮೆಂಟ್ ಮಾಡೋದಕ್ಕೂ ಅದಕ್ಕೂ ನಮಗೊಂಥರ ಹಬ್ಬದ ವಾತಾವರಣ ಥರನೇ ಅನಿಸ್ಬಿಟ್ಟಿದೆ. ನಾವು ಅವಳಿಗೆ ರೆಡಿ ಮಾಡಿ ಕಳಿಸಿದ್ದಾಯಿತು. ಆಮೇಲೆ ಅಯ್ಯೋ 5:30ಗೆ ನಾವು ಹೋಗ್ಬೇಕಲ್ವ, ನಾವು ರೆಡಿ ಆಗಬೇಕು ಅಂತೇಳಿ ನಮಗೂ ಒಂಥರ ಕುತೂಹಲ, ಹೆಂಗಿರುತ್ತೆ, ಹೆಂಗೆ ಡ್ಯಾನ್ಸ್ ಮಾಡಿ, ನನಗಂತೂ ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಏನು ಅಂತ ಸ್ವಲ್ಪ ಇದು. ನಾನು SSLCಲೇ ಲಾಸ್ಟ್ ಮಾಡಿದ್ದು, ಮತ್ತು ನಾನು ಯಾವುದು ಡ್ಯಾನ್ಸು ಆ ಥರದ್ದೆಲ್ಲ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆವಾಗ ಮಾಡಿದ್ದು, ಇವಾಗ ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಆಡ್ಕೋತಾರೆ, ದಪ್ಪ ಇದೆಯಾ ನೀನು ಅಂತ ಹೇಳ್ಬಿಟ್ಟು. ಸರಿಯಾಗಿ ಮಾಡು ಅಂತ. ನನ್ನ ಮಗಳಿಗಿನ್ನ ಇವ್ರಿಗೆ ಜಾಸ್ತಿ ಇದು. ಇಬ್ಬರು ಪ್ರಾಕ್ಟೀಸ್ ಮಾಡಿದ್ರಾ, ಡ್ಯೂಟಿಲಿದ್ರೂ ಕಾಲ್ ಮಾಡಿ ಕೇಳ್ತಾರೆ, ಇಬ್ಬರು ಪ್ರಾಕ್ಟೀಸ್ ಮಾಡಿದ್ರಾ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣವೂ ಅಷ್ಟೇ, ಇಬ್ಬರು ಅಮ್ಮ ಮಗಳು ಒಂದು ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರಿ ನೋಡೋಣ ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ 2 ಸಲ ಬೆಳಗ್ಗೆ ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸಿದ್ರು. ನನಗೂ ಫುಲ್ ಎಕ್ಸೈಟಿಂಗ್ ಆಗಿದೆ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನನ್ನ ಮಗಳದ್ದು ಇದೇ ಫಸ್ಟ್ ಫಂಕ್ಷನ್ ನಾವು ಈ ಥರ ಅಟೆಂಡ್ ಮಾಡ್ತಿರೋದಲ್ವ ಸ್ವಾಮಿ. ಲಾಸ್ಟ್ ಟೈಮ್ ಸಮ್ಮರ್ ಕ್ಯಾಂಪ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ಆ್ಯನ್ಯುವಲ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನಾವು ಮುಂಚೆ ಅವಳನ್ನು ಜಾಯಿನ್ ಮಾಡಿ ಸ್ಕೂಲಲ್ಲಿ ಏನಂದರೆ ನಾವಿಬ್ಬರು ವರ್ಕ್ ಹೋಗ್ತಿದ್ರಿಂದ ಸ್ವಲ್ಪ ಹತ್ರ ಇರಲಿ ಸ್ಕೂಲು ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೆ ಹೋಗೋಕ್ಕೆ ಹತ್ರ ಆಗಲಿ ಅಂದ್ಬಿಟ್ಟು ನಾವು ಅಲ್ಲಿ ಹತ್ರನೇ ಹಾಕಿದ್ದು. ಅಲ್ಲಿ ಯಾವ ಆ್ಯನ್ಯುವಲ್ ಡೇನೂ ಇಲ್ಲ, ಯಾವ ಫಂಕ್ಷನ್ಸು ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ನಮ್ಗೆ ಅದೆಲ್ಲ ನಮಗಿನ್ನೂ ಅಷ್ಟು ಐಡಿಯಾ ಇರಲಿಲ್ಲ. ಆವಾಗ ನಾವು ಅಂದ್ಕೊಂಡ್ವಿ ಅಯ್ಯೋ ಏನಿದು, ಏನೂ ಇಲ್ಲ, ಯಾವುದು ಫಂಕ್ಷನ್ಸ್ ಇಲ್ಲ, ಏನಿಲ್ಲ ಅಂತಂದ್ಬಿಟ್ಟು. ಬಟ್ ಫೀಸ್ ಅದಕ್ಕೆ ಅಷ್ಟೇ ತೊಗೊಳ್ಳೋರು, ಬಟ್ ಯಾವುದು ಫಂಕ್ಷನ್ಸ್ ಇರ್ತಿರಲಿಲ್ಲ. ಬಟ್ ಅವರು ಹ್ಯಾಂಡ್ ರೈಟಿಂಗು ಎಜುಕೇಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಥರ ಯಾವುದು ಕಲ್ಚರಲ್ ಆ್ಯಕ್ಟಿವಿಟೀಸು ಯಾವುದೂ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಇದು ಫಸ್ಟ್ ಟೈಮ್ ನಮಗೆ. ಸೊ ಹಂಗಾಗಿ ಸ್ವಲ್ಪ ನಾವು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀವಿ, ಹೆಂಗೆ ಮಾಡ್ತಾಳೆ ನನ್ನ ಮಗಳು ನೋಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಧರ್ಮಪತಿಯವರು, ನಮ್ಮ ಸುಪುತ್ರಿಯವರು ನೃತ್ಯವನ್ನು ಮಾಡಿರ್ತಾರೆ. ಅದು ಅವರ ಸ್ಕೂಲ್ ಆ್ಯನ್ಯುವಲ್ ಡೇ ಸ್ಟೇಜ್ ಮೇಲೆ ನಾನು ಪಾತ್ರವಾಗಿದ್ದೀನಿ. ಆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಮತ್ತು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಫ್ರೆಂಡ್ಸ್, ನೋಡೋಣ. ನಾನು ಸ್ವಲ್ಪ ಮಧ್ಯೆ ಮಾತಾಡಬೇಕಾದ್ರೆ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ನನ್ನ ಹಸ್ಬೆಂಡು ಕನ್ನಡದಲ್ಲಿ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಂದರೆ ಅವ್ರು ಕನ್ನಡದಲ್ಲೇ ಮಾತಾಡೋದು, ಎಲ್ಲನೂ ಫುಲ್ ಕನ್ನಡದಲ್ಲೇ ಹೇಳೋದು. ನೋಡಿ ಹೆಂಗೆ ಗುರಾಯಿಸ್ತಿದ್ದಾರೆ ಅವರು, ಕನ್ನಡ ಪ್ರೇಮಿಯವರು. ಈ ಸಂಡೇ ಖುಷಿ ಇದೆ ಸ್ವಾಮಿ. ಲಾಸ್ಟ್ 1, 2, 3 ಸಂಡೇ ಬರೀ ನಮಗೆ ಇದೇ ಆಗ್ತಿತ್ತು. ಆ ಕೆಲಸ ಈ ಕೆಲಸ, ನಾನು ಮನೇಲಿ ಇರ್ತಿರ್ಲಿಲ್ಲ. ಟೆನ್ಷನ್. ಬಟ್ ಈ ಸಂಡೇ ಫುಲ್ಲು ನಮಗೂ ಅಷ್ಟೇ. ಇವರಿಲ್ಲ ಅಂತಂದರೆ ನಮ್ಗೆ ಮನೇಲಿ ಒಂಥರ ಅನ್ನಿಸ್ತಾ ಇರುತ್ತೆ. ಇದ್ದಾಗ ಯಾವಾಗಲೂ ಮನೆ ಹೆಂಗಿರುತ್ತೆ ಅಂದರೆ ವಾಯ್ಸು ಸೈಲೆಂಟಾಗಿರೋದೇ ಇಲ್ಲ. ಮನೇಲಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ. ನನಗಾಯಿತು, ನನ್ನ ಮಗಳಿಗಾಯಿತು, ಅವಳು ಅಷ್ಟೇ ಫುಲ್ ಬಾಯಿ. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಫುಲ್ಲು ಮನೆಯೆಲ್ಲ ದೊಂಬಿ ಎಬ್ಬಿಸ್ಬಿಡ್ತಾರೆ. ಬಟ್ ಇವರಿಲ್ಲ ಅಂತಂದರೆ ಅವಳು ಕೂಡ ಅವಳ ಪಾಡಿಗೆ ಏನು ಬೇಕೋ ಅದನ್ನು ಆಟ ಆಡಿಕೊಂಡು ಸುಮ್ಮನೆ ಏನಾದರೂ ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಸಾಕು, ಅವಳು ಕೂಡ ಸುಮ್ಮನೆ ಅವಳ ಪಾಡುಗಳಿರ್ತಾಳೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಸೊ ಹಂಗಾಗಿ ಈಗ ಒಂದು 2-3 ಸಾಟರ್ಡೆ ಸಂಡೇ ನನಗೆ ಹಂಗೆ ಅನಿಸಿತ್ತು. ನಾನು ಸ್ವಾಮಿಗೆ ಹೇಳ್ತಾನೆ ಇದ್ದು, ಅಯ್ಯೋ ಏನು ರೀ ಸಾಟರ್ಡೆ ಸಂಡೇ ರಜಾ ಹಾಕ್ರಿ, ಏನು ಇದು ಯಾವಾಗಲೂ ಡ್ಯೂಟಿ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು. ನಾರ್ಮಲ್ ಡೇಸಲ್ಲೂ ಅಷ್ಟೇ ಅವರು 7:30ಗೆ ಮನೆ ಬಿಟ್ಟರು ಅಂತಂದರೆ ಬರ್ತಿದ್ದೆ 10 o'clock 10:30ಗೆ ಬರ್ತಾಯಿದ್ದಿದ್ದು ಇವರು. ನನಗೆ ಜೊತೇಲಿ ಇದ್ವಿ ಅಂತಲೇ ಅನ್ನಿಸ್ತಿರ್ಲಿಲ್ಲ ಅವರು. ಅವ್ರು ಬರೋಷ್ಟೇ ನಾವಲ್ಲೇ ಮಲಗಿಬಿಟ್ಟಿರ್ತಿದ್ವಿ. ಇಲ್ಲ ಅಂತಂದರೆ ಅವ್ರು ಬೆಳಗ್ಗೆ ಇನ್ನೇನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋರು. ನನಗೆ ಅದೊಂಥರ ಅನ್ನಿಸ್ತಿತ್ತು. ಸೊ ಅದಕ್ಕೆ ಹೇಳ್ಬಿಟ್ಟು ಈ ಸಲ ಇಲ್ಲ ಹಾಕಲೇಬೇಕು ನೀನು, ಸಂಡೇ ಮಗಳು ಫಂಕ್ಷನ್ ಬೇರೆ ಇದೆ ಅಂತ ಹೇಳಿ ರಜಾ ಹಾಕ್ಸಿದ್ದಾಯ್ತು ಅವ್ರಿಗೆ. ನನಗೂ ಖುಷಿ ಇದೆ ಈ ವಾರ. ಸ್ವಲ್ಪ ಇವತ್ತು ಲೇಟಾಗಿ ಸ್ವಲ್ಪ ಎದ್ವಿ ಅಲ್ವ ಸ್ವಾಮಿ, ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು. ಒಂದು ಎಷ್ಟು 8:30 ಏನೋ ಅನಿಸುತ್ತಲ್ವ, 8:30ಗೇನೋ ಎದ್ದಿದ್ದು. ಸಾಟರ್ಡೆ ಸಂಡೇ ನನ್ನ ಮಗಳಿಗೂ ಸ್ಕೂಲ್ ಇರೋಲ್ಲ, ಹಾಗೆ ಇವರು ನನ್ನ ಹಸ್ಬೆಂಡ್ಗೂ ಇರೋಲ್ಲ ಅಂತಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಸ್ವಲ್ಪ ಸಾಟರ್ಡೆ ಸಂಡೇ ಲೇಟಾಗಿ ಎದ್ದೊಳ್ತೀನಿ. ಇವತ್ತಂತೂ 8:30ಗೆ ಎದ್ದಿದ್ದು.
ನನ್ನ ಹಸ್ಬೆಂಡ್ಗೆ ಹಸು ತಡೆಯೋಕ್ಕಾಗಲ್ಲ ಮಾರ್ನಿಂಗ್ ಟೈಮು. ಅವ್ರಿಗೆ ತಿಂಡಿ ಬೇಕು, ಅವ್ರು ಡೈಲಿ ಅದು ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ. ಸೊ ಅದಕ್ಕೆ ಇವತ್ತು ಅಪ್ಪ ಮಗಳು ಇಬ್ಬರು ಎದ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಇಬ್ಬರು ಹೋಗಿ ಹೊರಗಡೆ ತಿನ್ಕೊಂಬಿಟ್ಟು ಬಂದಿದ್ದಾರೆ. ನಾನು ಸ್ನಾನ ಮಾಡೋವರೆಗೂ ಏನೂ ತಿನ್ನಲ್ಲ ಅಲ್ವಾ, ಸೊ ಅದಕ್ಕೆ ತರಲ್ಲ ಅಂತಂದರು. ನಾನೇ ಏನು ಬೇಡ ಅಂತಂದೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಹಾಗೆ ಎಲೆಕೋಸು ಬೀಟ್ರೂಟ್ ಎಲ್ಲ ಇತ್ತು, ಸ್ವಲ್ಪ ಅದದ್ದು ಕೂಡ ಡ್ರೈ ಪಲ್ಯ ಥರ ಮಾಡಿಕೊಂಡು ಇದನ್ನು ಮಾಡಿದ್ದೆ. ಸಾಂಬಾರು ಕೂಡ ಮಾಡ್ಕೊಂಡಿದ್ದಾಯಿತು, ಅನ್ನ ಸಾಂಬಾರು. ಸೊ ಮಧ್ಯಾಹ್ನ ಇವಳು ನನ್ನ ಮಗಳು ಬ್ರೆಡ್ ಟೋಸ್ಟ್ ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ಬ್ರೆಡ್ ಟೋಸ್ಟ್ನು ಕೂಡ ಮಾಡಿಕೊಟ್ಟಿದ್ದಾಯಿತು. ನಾನು ಎಲೆಕೋಸು ಮತ್ತು ಇದನ್ನು ಬೀಟ್ರೂಟ್ನೆಲ್ಲ ಹಾಕಿ ಪಲ್ಯ ಮಾಡಿದ್ದೆ ಅಲ್ವ, ಡ್ರೈ ಪಲ್ಯ. ಸೊ ನಾನು ಅದನ್ನೇ ಹಾಕ್ಬಿಟ್ಟು ಬ್ರೆಡ್ ಟೋಸ್ಟ್ಗೆ ಹಾಕ್ಕೊಟ್ಟಿದ್ದು. ತುಪ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪ್ಯಾನ್ ಮೇಲೆ ಫ್ರೈ ಮಾಡಿಬಿಟ್ಟು ಅದೇ ಪಲ್ಯನ ನಾನು ಹಾಕ್ಬಿಟ್ಟು ಟೋಸ್ಟ್ ಮಾಡಿಕೊಟ್ಟೆ. ಸ್ವಾಮಿ, ಟೇಸ್ಟ್ ಹೆಂಗಿತ್ತು ಸ್ವಾಮಿ? ಬ್ರೆಡ್ ಟೋಸ್ಟಿಗೆ ಬೀಟ್ರೋಟ್ ಪಲ್ಯ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಅದೇ ಬೀಟ್ರೋಟ್ ಪಲ್ಯನ ಬ್ರೆಡ್ ಮೇಲೆ ಹಾಕೊಂಡು ತಿಂದರೆ ಎರಡು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅದು ನೋಡಿ, ಅದು ರಿಯಾಕ್ಷನ್ ಅದು ನೋಡಿ. ಇನ್ನೊಂದು ಏನಂದರೆ, ಅದು ವಿಡಿಯೋ ಮಾಡೋ ಟೈಮಲ್ಲಿ ಇಲ್ಲಿ ಒಂಥರ ಸಂಡೇ ಅಂತಂದರೆ ಬೆಳಗ್ಗೆಯಿಂದ ಕರೆಂಟ್ ತೆಗೆದುಬಿಡ್ತಾರೆ. ನನಗೆ ಅದೊಂದು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸೊ ನಾನು ಹಂಗೆ ಫೋಟೋನ ತೊಗೊಂಡಿದ್ದೀನಿ ಅಷ್ಟೇ, ಈ ಕಡೆ ಬೆಳಕಲ್ಲಿ ಬಂದುಬಿಟ್ಟು. ಸೊ ಅದೊಂದು ವಿಡಿಯೋನ ನನಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸ್ವಾಮಿ ಟೈಮು? 5 o'clock ಆಯಿತು ಫ್ರೆಂಡ್ಸ್. 5 o'clock ಆಯಿತು. ಸೊ ನಾನು ನನ್ನ ಹಸ್ಬೆಂಡ್ ಇವಾಗ ರೆಡಿ ಆಗಿಬಿಟ್ಟು ನಾವು ಫಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಆಲ್ರೆಡಿ ಬರ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಆಗಿಬಿಟ್ಟು ಹೋಗೋಣ. ನಾನು ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ನೈಟು ಬಂದರೆ, ಬೇಗ ಬಂದರೆ. ಇಲ್ಲ ಅಂತಂದರೆ ನಾನು ಮಾರ್ನಿಂಗು ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನು ಸ್ವಾಮಿ ಅಲ್ವಾ? ಸರಿ, ಬಾಯ್ ಬಾಯ್ ಫ್ರೆಂಡ್ಸ್.